ವಿಜಯೇಂದ್ರ ಮೇಲೆ ಆ ಒಂದು ಗಂಭೀರ ಆರೋಪ ಸಮರ್ಥಿಸಿಕೊಳ್ಳೋ ದಮ್ಮಿದೆಯ ವಿಜಯೇಂದ್ರಗೆ. ಅದ್ಯಕ್ಕೆ ಯತ್ನಾಳ್ ಆರೋಪಕ್ಕೆ ತುಟಿ ಬಿಚ್ಚುತ್ತಿಲ್ಲ ಬಿವೈವಿ. ಮೂಡ ಅಕ್ರಮ, ವಾಲ್ಮೀಕಿ ಹಗರಣ ಅಂತೆಲ್ಲ ಬೊಂಬಡ ಬಾರಿಸುತ್ತಿರೋ ಬಿವೈ ವಿಜಯೇಂದ್ರ ಅವರಿಗೆ ತಮ್ಮ ಮೇಲೆ ಕೇಳಿ ಬಂದಿರೋ ಆರೋಪದ ಬಗ್ಗೆ ಅದ್ಯಾಕೆ ತುಟಿ ಬಿಚ್ಚುತ್ತಿಲ್ಲ? ತಮ್ಮ ಮೇಲೆ ಕೇಳಿ ಬಂದಿರೋ ಕೋಟಿ ಕೋಟಿ ಅವ್ಯವಹಾರದ ಆರೋಪವನ್ನ ಸಮರ್ಥಿಸಿಕೊಳ್ಳೋ ದಮ್ಮು ಧೈರ್ಯ ಇದೆಯಾ? ವಿಜಯೇಂದ್ರ ವಿರುದ್ಧ ಸಿದ್ದು ಶಿಷ್ಯ ತಿರುಗಿ ಬಿದ್ದಿದ್ದೇಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿವೈ ವಿಜಯೇಂದ್ರ ಯಾರು? ಇವರು ಬಿಜೆಪಿ ಮಾಸ್ ಲೀಡರ, ಇಲ್ಲ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಮಹಾನಾಯಕನ, ಅಥವಾ ಬಿಜೆಪಿಯಲ್ಲಿ ವರ್ಚಸ್ಸನ್ನ ಹೊಂದಿರೋ ನಾಯಕನ? ಇದ್ಯಾವುದೂ ಅಲ್ಲ, ಕೇವಲ ಮಾಜಿ ಸಿಎಂ ಬಿಎಸ್ವೈ ಅವರ ಪುತ್ರ, ಲಿಂಗಾಯತ ಮುಖಂಡ ಅಷ್ಟೇ. ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಹಲವು ಗಂಭೀರ ಆರೋಪಗಳಿವೆ. ಹೀಗಿದ್ರು ಬಿವೈ ವಿಜಯೇಂದ್ರ ಸತ್ಯ ಹರಿಶ್ಚಂದ್ರನ ತುಂಡು ಅನ್ನೋ ರೀತಿ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಆಧಾರರಹಿತ ಆರೋಪಗಳನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಭ್ರಷ್ಟಾಚಾರ ನಡೆಸೋದ್ರಲ್ಲಿ ನಂಬರ್ 1 ಅಂತೇಳಿ ಪುಂಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಆವಾಗ ಬಿದ್ದೋಗುತ್ತೆ, ಇವಾಗ ಬಿದ್ದೋಗುತ್ತೆ, ನೋಡ್ತಾ ಇರಿ ಅಂತೇಳಿ ಬಂಡಲ್ ಬಿಟ್ಕೊಂಡು ಓಡಾಡ್ತಿದ್ದಾರೆ. ಇನ್ನ ಬರೀ ಸುಳ್ಳುಗಳನ್ನೇ ಸತ್ಯ ಮಾಡಲು ಹೊರಟಿರೋ ಬಿವೈ ವಿಜಯೇಂದ್ರ ಅಂಡ್ ಟೀಮ್ ಸಿದ್ದು ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿದ್ದಾರೆ. ಇಂಥ ಟೈಮಲ್ಲೇ ಸಿದ್ದು ಶಿಷ್ಯ ಮತ್ತು ಹಾಲಿ ಸಚಿವ ಎಂಬಿ ಪಾಟೀಲ್ ವಿಜಯೇಂದ್ರ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆ, ಪಾದಯಾತ್ರೆ ಇರ್ಲಿ, ಮೊದಲು ನಿಮ್ಮ ಮೇಲಿನ ಆರೋಪದಿಂದ ಹೊರಬನ್ನಿ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಬೆನ್ನಲ್ಲೇ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿರೋ ಎಂಬಿ ಪಾಟೀಲ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್-19 ನಿರ್ವಹಣೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಅವರು ಮೂಡ ಹಗರಣದ ಬಗ್ಗೆ ಮಾತನಾಡುವ ಬದಲು ಬಿಜೆಪಿ ಕಾಲದ ಹಗರಣದ ಬಗ್ಗೆ ಮಾತನಾಡಲಿ, ಕೋವಿಡ್ ಹಗರಣದ ಬಗ್ಗೆ ಮಾತನಾಡಲಿ ಅಂತೇಳಿ ಕುಟುಕಿದ್ದಾರೆ. ಯತ್ನಾಳ್ ಆರೋಪದ ಬಗ್ಗೆ ಬಿಜೆಪಿ ನಾಯಕರು ಕೂಡ ಉತ್ತರ ಕೊಡ್ಲಿ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿವೈ ವಿಜಯೇಂದ್ರ ಮಾರಿಷಸ್ ನಲ್ಲಿ 10,000 ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ ಅಂತೇಳಿ ಯತ್ನಾಳ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಉತ್ತರ ನೀಡಿದ ಬಳಿಕ ವಿಜಯೇಂದ್ರ ನಮ್ಮ ಪಕ್ಷದ ವಿರುದ್ಧ ಪಾದಯಾತ್ರೆ ಹೋರಾಟ ಮಾಡಲಿ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಕುಟುಕಿದ್ದಾರೆ. ಹಾಗಾದ್ರೆ ಮೈತುಂಬಾ ಆರೋಪಗಳನ್ನು ಅಂಟಿಸಿಕೊಂಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಮೇಲೆ ಯತ್ನಾಳ್ ಮಾಡಿರೋ ಗಂಭೀರ ಆರೋಪಗಳಿಗೆ ಮೊದಲು ಉತ್ತರ ಕೊಡ್ಲಿ. ಆ ಆರೋಪಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ತಪ್ಪನ್ನ ಒಪ್ಪಿಕೊಂಡಂತೆಯೇ ಲೆಕ್ಕ ಅಲ್ವಾ? ಅದ್ಯಾಕೆ ಯತ್ನಾಳ್ ಅವರ ಆರೋಪಗಳನ್ನ ವಿಜಯೇಂದ್ರ ಸಮರ್ಥಿಸಿಕೊಳ್ತಿಲ್ಲ? ತಪ್ಪೇ ಮಾಡಿಲ್ಲ ಅಂದಿದ್ರೆ ತಮ್ಮ ಮೇಲೆ ಗಂಭೀರ ಆರೋಪಗಳನ್ನು ಹೊರಿಸುತ್ತಿರೋ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ಬಿವೈ ವಿಜಯೇಂದ್ರ ಅದ್ಯಾಕೆ ಕ್ರಮ ತಗೊಂತಿಲ್ಲ? ಅಟ್ಲೀಸ್ಟ್ ಯತ್ನಾಳ್ಗೆ ನೋಟಿಸ್ ಕೊಡೋ ಗೋಜಿಗೂ ಅದ್ಯಾಕೆ ಹೋಗ್ತಿಲ್ಲ? ಯತ್ನಾಳ್ ಅವರು ಅಂದ್ರೆ ವಿಜಯೇಂದ್ರ ಅವರಿಗೆ ಭಯನ ಇಲ್ಲ ಭಕ್ತಿನ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.